ಹಾಯ್, ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇದು ನನ್ನ ಮೊದಲನೇ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತಿನ ದಿನ ಹೇಗಿತ್ತು ಅಂತ ನೋಡೋಣ ಬನ್ನಿ. ಆ್ಯಸ್ ಯೂಶುವಲ್ ಮಾರ್ನಿಂಗ್ ಎದ್ದು ಮಾರ್ನಿಂಗ್ ರೋಟೀನ್ಸ್ ಎಲ್ಲ ಮುಗಿಸ್ಕೊಂಡ್ವಿ. ಪಾಪುಗೆ ಹೋಲಿ ಇದ್ದಿದ್ದ ಕಾರಣ ಫೋಟೋ ಶೂಟ್ ಮಾಡೋಣ ಅಂತ ನಾನು ನಮ್ಮ ಮನೆಯವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಅಷ್ಟರಲ್ಲಿ ನಮ್ಮ ಪಾಪುಗೆ ಬ್ಯಾಂಗಲ್ ಆರ್ಡರ್ ಮಾಡಿದ್ವಿ. ಅದು ರೆಡಿ ಆಗಿದೆ ಅಂತ ಫೋನ್ ಬಂತು. ಸೊ ನಾನು ಪಾಪು ಆಟೋದಲ್ಲಿ ಜಯನಗರ್ಗೆ ಹೋದ್ವಿ. ಅಲ್ಲಿ ನಮ್ಮ ಯಜಮಾನ್ರು ಬಂದು ನಮ್ಮನ್ನು ಪಿಕ್ ಮಾಡಿದ್ರು. ಸೊ ನಾನು ನಮ್ಮ ಯಜಮಾನ್ರು ಪಾಪು ಅಂಗಡಿಗೆ ಹೋಗಿ ಪಾಪುಗೆ ಬ್ಯಾಂಗಲ್ ಹೇಗಿದೆ ಅಂತ ನೋಡಿದ್ವಿ. ಬಟ್ ನಿಜವಾಗ್ಲೂ ಬ್ಯಾಂಗಲ್ಸ್ ತುಂಬಾ ಚೆನ್ನಾಗಿತ್ತು. ಇದು ಅಡ್ಜಸ್ಟಬಲ್ ಬ್ಯಾಂಗಲ್ ಆಗಿರೋದ್ರಿಂದ ಒಂದು ದೊಡ್ಡವನಾದ್ಮೇಲೆ ಇದನ್ನ ಹಾಕೋಬೋದು ಅಂತ ಇದು ಮಾಡಿಸಿದ್ವಿ. ಅವನ ಕೈಗಂತೂ ತುಂಬಾನೇ ಮುದ್ದಾಗಿ ಕಾಣಿಸ್ತಿತ್ತು. ಇದೆಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ. ತುಂಬ ಬಿಸಿಲಿದ್ದ ಕಾರಣ ಬರ್ತಾ ಫ್ರೂಟ್ಸ್ ತೊಗೊಂಡ್ಬಂದಿದ್ವಿ. ಸೊ ನಮ್ಮ ಯಜಮಾನ್ರು ಮಸ್ಕ್ ಮೆಲನ್ ಜ್ಯೂಸ್ ಮಾಡಿಕೊಡು ಅಂದಿದ್ರು. ಈ ಜ್ಯೂಸ್ನ ಅವ್ರಿಗೆ ಕೈಯಲ್ಲಿ ಕ್ಯೂಚಿ ಮಾಡಿಕೊಡು ಇಷ್ಟ ಅಂದಿದ್ರು. ಬಟ್ ನಾನು ಇದಕ್ಕೆ ಫಸ್ಟೇ ಐಸು ಮತ್ತು ಐಸ್ ವಾಟರ್ ಎರಡೂ ಹಾಕಿರೋದ್ರಿಂದ ತುಂಬಾ ಕೋಲ್ಡಾಗಿ ಹೋಗಿತ್ತು. ಕೈಯಲ್ಲಿ ಕ್ಯೂಚಿ ಮಾಡೋಕ್ಕಾಗಲಿಲ್ಲ. ಸೊ ನಾನೇನು ಮಾಡಿದೆ, ಮತ್ತೆ ಅದನ್ನು ಜ್ಯೂಸ್ ಜಾರ್ಗೆ ಹಾಕಿ ಫ್ರೂಟ್ ಏನಿದೆ, ಫ್ರೂಟು, ಸಕ್ಕರೆ ಮತ್ತು ಸ್ವಲ್ಪ ಐಸು ವಾಟರ್ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ರುಬ್ಬಿಟ್ಟು ಇವಾಗ ಮಸ್ಕ್ ಮೆಲನ್ದು ಏನಿರುತ್ತೆ ಚಿಪ್ಪೆ, ಅದರಲ್ಲೇ ನಾನು ಅವ್ರಿಗೆ ಇನೋವೇಟಿವ್ ಆಗಿ ಸರ್ವ್ ಮಾಡೋಣ ಅಂತ ಅದರಲ್ಲೇ ಹಾಕ್ಕೊಟ್ಟೆ. ಇದೆಲ್ಲ ಮುಗಿಸ್ಕೊಂಡು ನೈಟ್ಗೆ ನಾನು ಚಪಾತಿ ಮತ್ತು ಬೆಂಡೆಕಾಯಿ ಗೊಜ್ಜು ಮಾಡಿದ್ದೆ. ಸೊ ಇಬ್ಬರು ಊಟ ಮಾಡಿಕೊಂಡು ಮಾತಾಡಿಕೊಂಡು ಆ್ಯಸ್ ಯೂಶುವಲ್ ಪಾಪು ಜೊತೆ ಸ್ವಲ್ಪ ಆಟ ಆಡಿಕೊಂಡು ನಿದ್ದೆ ಮಾಡಿದ್ವಿ. ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.